ಎಸ್ ಸದ್ಯ ಈಗ ನನ್ನ ಜೊತೆ ಶಿವರಾಜ್ ತಂಗಡಿಗರು ಇದ್ದಾರೆ. ಈ ಹಿಂದೆ ಕೂಡ ಏನು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ಇಲಾಖೆಯ ಸಚಿವರಾಗಿದ್ದರು. ಮತ್ತೊಮ್ಮೆ ಒಲೆದು ಬಂದಿದೆ ಸಚಿವ ಸ್ಥಾನ, ಅವ್ರನ್ನ ಮಾತಾಡ್ಸೋಣ. ಸರ್, ಮತ್ತೊಮ್ಮೆ ಸಚಿವ ಸ್ಥಾನ ಪಡ್ಕೊಂಡಿದ್ದೀರಾ, ಏನು ಹೇಳ್ತೀರಾ? ನಿಜವಾಗ್ಲೂ ಭಾಳ ಖುಷಿಯಾಗಿದೆ. ನಿಮ್ಮ ಮಾಧ್ಯಮದ ಮುಖಾಂತರ AICCಯ ಅಧ್ಯಕ್ಷರು, ನನ್ನ ಹಿರಿಯರು ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತು KC ವೇಣುಗೋಪಾಲ್ ಅವರಿಗೆ ಮತ್ತು ಸುರ್ಜೇವಾಲ ಅವರಿಗೆ ಮತ್ತು ಅದರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ತಮ್ಮ ಸಚಿವ ಸಂಪುಟದೊಳಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ, ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಮತ್ತು ವಿಶೇಷವಾಗಿ ಹರಿಪ್ರಸಾದ್ ಅವರಿಗೆ ಮತ್ತು ವಿಶೇಷವಾಗಿ ನನ್ನ ಆತ್ಮೀಯ ಯುವ ಮಿತ್ರ ಪ್ರಿಯಾಂಕಾ ಖರ್ಗೆ ಅವರಿಗೂ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರಿ, ಏನೋ ಈ ಹಿಂದಿಲ್ದ ಇಲಾಖೆ ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ರಾ. ಈಗ ನೋಡಿದ್ರೆ ಈಗ ಮತ್ತೆ ನಿಮ್ಗೆ ಯಾವ ಸ್ಥಾನ ಬೇಕು, ಯಾವ ಸಚಿವ ಸ್ಥಾನ? ಯಾವ ಸಚಿವ ಸ್ಥಾನದ ಮೇಲೂ ನನಗೆ ಡಿಮ್ಯಾಂಡ್ ಇಲ್ಲ. ಇಂಥದಂತಂತ ಏನಿಲ್ಲ. ಮುಖ್ಯಮಂತ್ರಿಗಳು ಯಾವ ಜವಾಬ್ದಾರಿಯನ್ನು ಕೊಡ್ತಾರೋ ಅದನ್ನು ಶಿರಸಾವಹಿಸಿ ಪ್ರಾಮಾಣಿಕವಾಗಿ ಅದಾಗಿ ಇಲಾಖೆ ಒಳಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀನಿ. ಅಲ್ಲ ಸರ್, ಎಷ್ಟು ಖುಷಿ ಆಗ್ತಿದೆ ಅಂದರೆ ಈಗ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದೀರಾ. ಈ ಇಲಾಖೆ ಕೂಡ ನಾನು ಕೂಡ ಮಾಡ್ಬೋದು. ಇದು ಈ ಸರಿ ಯಾವುದು ಇಲಾಖೆಯನ್ನು ಬೇಡಿಕೆ ಇಡಂಗಿಲ್ಲ. ಮುಖ್ಯಮಂತ್ರಿಗಳು ಯಾವ ಇಲಾಖೆ ಕೊಡ್ತಾರೋ ಆ ಕೆಲಸ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಶಿವರಾಜ್ ತಂಗಡಿಗರ ಮಾತು ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ರವಿಚಂದ್ರ ಚೌಡ್ಕರ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.